ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪೂರಿ ಮತ್ತು ಚೆನ್ನ ಮಸಾಲ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಚೆನ್ನನ ಓವರ್ ನೈಟ್ ಫುಲ್ಲು ನೆನಾಕಿದೆ. ಚೆನ್ನಾಗಿ ತೊಳೆದು ನೆನಾಕಬೇಕು. ಇದನ್ನು ಒಂದು ಕುಕ್ಕರೆಲ್ಲ ಹಾಕಿಬಿಟ್ಟು ಇದನ್ನು 7 ಕೂಗಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು 2 ಪಲಾವ್ ಎಲೆ ಹಾಕಿ, ಮತ್ತು ಅರ್ಧ ಆಲೂಗಡ್ಡೆ ಯಾಕೆ ಹಾಕ್ತೀವಿ ಅಂತಂದರೆ ಇದು ಮಂದ ಬರಲಿ ಅಂತ ಆಲೂಗಡ್ಡೆ ಹಾಕ್ತೀವಿ. ಇದು ಕಾಲು ಮುಳುಗುವಷ್ಟು ನೀರು ಹಾಕಿ ಕಾಲು ಮುಳುಗಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡೋಣ. 7 ವಿಸಿಲ್ ಬರಲಿ. 7 ವಿಸಿಲ್ ಬಂದಾದಮೇಲೆ ತುಂಬ ಮೃದುವಾಗಿ ಬೆಂದಿರುತ್ತೆ. ಅಷ್ಟರೊಳಗಡೆ ನಾವು ಪೂರಿಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಈಗ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಅಜ್ವೈನ ಸ್ವಲ್ಪ ತೊಗೊಂಡಿದ್ದೀನಿ, 1 ಸ್ಪೂನ್ ರವೆ, ಬಿಳಿ ರವೆ, ಉಪ್ಪಿಟ್ಟಿನ ರವೆ ಅಂತೀವಲ್ಲ ಅದು, ಸ್ವಲ್ಪ ಎಣ್ಣೆ, ನೀರು. ಈಗ ಕಲಿಸ್ಕೊಳ್ಳೋದು ನೋಡೋಣ. ಈಗ ಒಂದು ಬಾಂಡಲಿಗೆ ಗೋಧಿ ಹಿಟ್ಟು ಹಾಕೋಣ. ಫಸ್ಟು 1 ಬೌಲ್ ಗೋಧಿ ಹಿಟ್ಟು, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನು ಉಪ್ಪಿಟ್ಟಿನ ರವೆ, ಬಿಳಿ ರವೆ, ಉಪ್ಪಿಟ್ಟಿನ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಅಜ್ವೈನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಯಾವಾಗಲೂ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೋಬೇಕು. ಒಂದೇ ಸಾರಿ ನೀರು ಹಾಕಬಾರ್ದು. ಇದು ಸ್ವಲ್ಪ ಪೂರಿಗೆ ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚಪಾತಿಗೆ ನಾವು ಸ್ವಲ್ಪ ಮೆದುವಾಗಿ ಕಲಿಸ್ತೀವಿ, ಆದರೆ ಪೂರಿಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಚೆನ್ನಾಗಿ ಮಿದಿಬೇಕು. ನಾವೆಷ್ಟು ಚೆನ್ನಾಗಿ ಮಿದಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಮಿದಿರಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು. ಹಿಟ್ಟು ಚೆನ್ನಾಗಿ ಹದವಾಗಿ ಬರಬೇಕು. ಇಷ್ಟು ಚೆನ್ನಾಗಿ ಹದವಾಗಿ ನಾವು ಮಿದಿತೀವೋ ಪೂರಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ, ಅಷ್ಟೇ ಸ್ಮೂತಾಗಿರುತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ನಾವು ಚಪಾತಿಗಂದರೆ ಇದಕ್ಕಿಂತ ಸ್ವಲ್ಪ ಮೆದುವಾಗಿ ಕಲಿಸ್ಕೊತೀವಿ. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು ಪೂರಿಗೆ. ನೋಡಿ ಎಷ್ಟು ಗಟ್ಟಿದೆ ಅಂತ. ನೋಡಿ, ಈಗ ರೆಡಿಯಾಗಿದೆ. ಈಗ ಒಂದು 45 ಮಿನಿಟ್ಸ್, ಮುಕ್ಕಾಲು ಅವರ್ ಬಿಟ್ಬಿಡೋಣ ಇದನ್ನ. ಈಗ ಚೆನ್ನಾಗಿ ಮಸಾಲೆ ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ 3 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಮತ್ತು ಚಕ್ಕೆ, ಲವಂಗ, 1 ಚಿಟಿಕೆ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, 2 ಸ್ಪೂನ್ ಚೆನ್ನ ಮಸಾಲ, 1.5 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್. ಇದು ಒಗ್ಗರಣೆಗೆ ಸ್ವಲ್ಪ ತುಪ್ಪ, 1 ಹಸಿಮೆಣಸಿಗೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಶುಂಠಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನ ಮಸಾಲೆಗೆ ಲಾಸ್ಟಿಗೆ ಒಗ್ಗರಣೆ ಹಾಕಬೇಕು. ಈಗ ನಾವು ಒಂದು ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡಿದ್ದೀವಿ. ಪಾನ್ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಆನಿಯನ್, ಫಸ್ಟು ಆನಿಯನ್ ಹಾಕಬೇಕು. ಆನಿಯನ್ನ ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಅದು ಬ್ರೌನ್ ಕಲರ್ ಬರೋ ತನಕ. ಆನಿಯನ್ನ ಫಸ್ಟ್ ಚೆನ್ನಾಗಿ ಹುರ್ಕೊಳ್ಳಿ.
ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗಬೇಕು. ಈಗ ನಾವು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಚಕ್ಕೆ ಲವಂಗ ಹಾಕಿಬಿಟ್ಟು ಹುರ್ಕೊಳ್ಳೋಣ. 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಇದಕ್ಕೆ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕ್ಬಿಟ್ಟು 1-2 ನಿಮಿಷ ಹುರ್ಕೊಳ್ಳೋಣ. ಟೊಮೊಟೊ ಎಲ್ಲ ಮೆತ್ತಗೆ ಹಾಕಬೇಕು. 1-2 ನಿಮಿಷಕ್ಕೆ ಆಗಿಬಿಡುತ್ತೆ. ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋ ತನಕ ಬಿಡೋಣ. 1-5 ನಿಮಿಷ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು. ನುಣ್ಣಗೆ ಮಿಕ್ಸಿ ಹಾಕ್ಕೊಳ್ಳಿ. ನೋಡಿ ಈ ಥರ ಮಿಕ್ಸಿ ಹಾಕ್ಕೋಬೇಕು. ಈಗ ನಾವು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಹುರ್ಕೊಂಬಂದಿರೋದನ್ನ ಹಾಕಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಮಿಕ್ಸಿ ಬದಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದಿರೋದಿವಲ್ಲ ಅದನ್ನ ಹಾಕೋಣ. ಈಗ ಅದು ಚೆನ್ನಾಗಿ ಕುದಿಬೇಕು. ನೋಡಿ ಎಣ್ಣೆ ಎಲ್ಲ ಮೇಲೆ ಬರಬೇಕು. 1-2 ನಿಮಿಷ ಆದಮೇಲೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಆ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕು. 1-2 ನಿಮಿಷ ಆಗಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೋಡಿ ಚೆನ್ನಾಗಿ ಬೆಂದಿದೆ. ತುಂಬ ಮೃದುವಾಗಿ ಬೆಂದಿದೆ. ಆಲೂಗಡ್ಡೆ ತುಂಬ ಮೃದುವಾಗಿ ಬೆಂದಿದೆ. ನೋಡಿ ಈ ಥರ ಇರಬೇಕು. ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕೋದೇನು ಬೇಡ. ನೀವು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ನೀರು ಹಾಕಿಲ್ಲ. ನೋಡಿ ಕರೆಕ್ಟಾಗಿ ಆಗಿದೆ. ತುಂಬ ಚೆನ್ನಾಗಿದೆ. ಕಲರು ಎಲ್ಲ ತುಂಬ ಚೆನ್ನಾಗಿದೆ. ಐದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಆಯಿತು. ಇದಕ್ಕೆ ಈಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡಬೇಕು. ಸ್ಟವ್ ಮೇಲೆ ಒಂದು ಪಾನ್ ಇಟ್ಟಿದ್ದೀನಿ. ಪಾನ್ ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ,
ತುಪ್ಪ ಬಿಸಿಯಾಗಿದೆ. ಈಗ ತುಪ್ಪ ಬಿಸಿಯಾಗಿದೆ. ಈಗ ಹಸಿಮೆಣಸಿನ್ಕಾಯಿ ಒಂದು ಮತ್ತು ಶುಂಠಿ ಸ್ವಲ್ಪ ಉದ್ದ ಕಟ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಫ್ರೈ ಆಗೋದು ಬೇಡ, ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಚೆನ್ನ ಮಸಾಲೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಈಗ ಚೆನ್ನ ಮಸಾಲ ರೆಡಿ ಆಯಿತು. ನೋಡಿ ಈಗ ನಾವು ಪೂರಿ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ನಾವು ಪೂರಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಬೇಕು. ಕೆಳಗಡೆ ಎಣ್ಣೆ ಹಚ್ಕೋಬೇಕು. ಈಗ ಹಿಟ್ಟು ತಗೊಂಡು ಪೂರಿ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಕೆಳಗಡೆ ಹಚ್ಚೋದ್ರಿಂದ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಪೂರಿಗೆ ಸ್ವಲ್ಪ ದಪ್ಪನೇ ಇರಲಿ. ಚಿಕ್ಕದೊಂದು ಊಟದ ಬಾಕ್ಸ್ ತೊಗೊಂಡಿದ್ದೀನಿ, ಅಂದರೆ ಶೇಪ್ ಬರಲಿ ಅಂತ ಕರೆಕ್ಟ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಈಗ ಎಣ್ಣೆ ಬಿಸಿಯಾಗಿದೆ. ನೋಡಿ ಉಬ್ಬಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ರವೆ ಹಾಕೋದ್ರಿಂದ ತುಂಬ ಗರಿಯಾಗಿರುತ್ತೆ. ನೋಡಿ ಇನ್ನೊಂದು ಹಾಕ್ತಾ ಇದ್ದೀವಿ. ನಾವು ಹಾಕಿದ ತಕ್ಷಣ ಅದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು, ಅದು ಮೇಲೆ ಬರುತ್ತೆ. ಆವಾಗ ನಾವು ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅದು ಉಬ್ಬುತ್ತೆ. ನೋಡಿ ಇನ್ನೊಂದು ಮಾಡಿ ತೋರಿಸ್ತೀವಿ. ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದಿಲ್ಲ ಅಂದರೆ ಪೂರಿ ಉಬ್ಬಲ್ಲ. ರೆಡಿಯಾಗಿದೆ. ನೋಡಿ ಪೂರಿ ಮತ್ತು ಚೆನ್ನ ಮಸಾಲ. ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.